ಆದಂತ ಪ್ರಶಾಂತ್ ನಾಥು ಇದ್ದಾರೆ ಸಂಪರ್ಕದಲ್ಲಿ. ಪ್ರಶಾಂತ್, ನೆನೆಷ್ಟೇ ಅಶೋಕ್ ಹೇಳ್ತಾ ಇದ್ರು ಈ ಎಪಿಸೋಡ್ ಸ್ಟಾರ್ಟ್ ಆಗಿ 2 ವರ್ಷ ಆಗಿ ಹೋಗಿದೆ ಅಂತ. ಈ ಎಪಿಸೋಡ್ ಹಾಗಾದ್ರೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ಯಾ ಅಂತ? ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ಎಪ್ಸಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸೋದು ಅಷ್ಟು ಸುಲಭದ ಮಾತಲ್ಲ. ಅದು ಯಡಿಯೂರಪ್ಪನವರನ್ನ ಈ ಹಿಂದೆ ಎಪ್ಸಿ ಬಿಜೆಪಿಯಲ್ಲಿ ಏನಾಯ್ತು, ಯಾವ ರೀತಿ ಹೊಡೆತ ಬಿತ್ತು ಅನ್ನೋದು ಗೊತ್ತೇ ಇದೆ. ಶ್ವೇತಾ, ಇದು ನಿಶ್ಚಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದಲ್ಲಿ ಪೇಚಿಗೆ ತಂದಿಡುವ ವಿಷಯ. ಯಾಕಂದರೆ ಸಿದ್ದರಾಮಯ್ಯ ಒಬ್ಬ ದೊಡ್ಡ ಮಾಸ್ ಲೀಡರ್. ಇವತ್ತಿನ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರಂಥ ಒಬ್ಬ ಜನಪ್ರಿಯ ನಾಯಕನನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರರಿಗೆ ಒಪ್ಪಂದದಂತೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟಾಗ ಏನೆಲ್ಲ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ಗಳು ಬರಬಹುದು ಅಂತಕ್ಕಂಥದ್ದು ಹೈಕಮಾಂಡ್ಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ ಬೇರೆ ಇದೆ, ರಾಹುಲ್ ಗಾಂಧಿ ಅಭಿಪ್ರಾಯ ಬೇರೆ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯ ಕೂಡ ಬೇರೆ ಬೇರೆಯಾಗಿದೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕಳೆದ 1 ತಿಂಗಳಿನಿಂದ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥ ಅಂಶ ಅಂತಂದರೆ, ಅಕ್ಟೋಬರ್ 31ರ ಡೆಡ್ಲೈನ್ ನೀವು ಕೊಟ್ಟಿದ್ರಿ, 2.5 ವರ್ಷ ಪೂರ್ಣಗೊಳ್ಳುತ್ತೆ, 2.5 ವರ್ಷದಲ್ಲಿ ನನ್ನನ್ನು ನೀವು 2.5 ವರ್ಷಗಳ ಕಾಲ ನೀವು ಮುಂದೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಸ್ವತಃ ಸೋನಿಯಾ ಗಾಂಧಿ ಕೊಟ್ಟಿದ್ದರು. ಆ ಭರವಸೆಯನ್ನು ಈಡೇರಿಸುವ ಕಾಲ ಬಂದಿದೆ. ಇದನ್ನು ಸ್ಪಷ್ಟವಾಗಿ ತುಂಬ ನಾಜೂಕಾಗಿ ಮಾಡಬೇಕು ಅಂತಾದರೆ ಈಗಿನಿಂದಲೇ ಸಿದ್ದರಾಮಯ್ಯನವರ ಬಣದ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿ ಸ್ಪಷ್ಟವಾಗಿ ಏನಿದೆ ಹೈಕಮಾಂಡ್ ಮನಸ್ಸಿನಲ್ಲಿದೆ ಅನ್ನೋದನ್ನು ಸಿದ್ದರಾಮಯ್ಯನವರ ಬಣದ ಜೊತೆಗೂ ಕೂಡ ಚರ್ಚಿಸಿ ಅನ್ನೋದನ್ನು ಹೈಕಮಾಂಡ್ ಎದುರು ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸಿದರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಈ ಅಂಶಗಳು ಸ್ಪಷ್ಟವಾಗಿ ಉಲ್ಲೇಖ ಆಗಿರ್ತವೆ. ಈ ಅಂಶಗಳು ಚರ್ಚೆಗೂ ಕೂಡ ಬಂದಿರ್ತವೆ. ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಿ ಅನ್ನೋದನ್ನೇನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಕೇಳ್ತಿದ್ದಾರೆ, ಆ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ನ ಅವರನ್ನು ಮುಖ್ಯಮಂತ್ರಿ ಮಾಡುವುದಾದಲ್ಲಿ ಆಗ ಯಾವ ರೀತಿಯಾಗಿರ್ತಕ್ಕಂಥ ರಾಜಕಾರಣ ಸಂಭವಿಸ್ಬೋದು. ಒಂದು ಕಡೆ ಬಿ ಜೆ ಪಿ ಇದೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ಇದೆ. ಸಿದ್ದರಾಮಯ್ಯನವರ ಬಣ ಕೂಡ ಏನು 2 ಹೆಜ್ಜೆ ಹಿಂಸರಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ನಾವು ಒಪ್ಕೊಳ್ತೀವಿ ಅನ್ನುವ ಜಾಯಮಾನದವರಲ್ಲ. ಯಾಕಂದರೆ ಕಳೆದ 20 ದಿನಗಳಿಂದ ಡಿ ಕೆ ಶಿವಕುಮಾರ್ ಅಗ್ರೆಸಿವ್ ಮತ್ತು ಆ್ಯಕ್ಟಿವ್ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ಶತಾಯ ಗತಾಯ ಡಿ ಕೆ ಶಿವಕುಮಾರನ್ನು ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದರು. ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ, ನಿಮ್ಮನ್ನೇನು ತೆಗೆಯುವ ಪ್ರಸ್ತಾವನೆಯೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಅಗ್ರೆಸಿವ್ ಆಗಿದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ಏನು ಫಾರ್ಮುಲಾನ ತರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಇಲ್ಲಿಯವರೆಗೆ ಕಳೆದ 20 ವರ್ಷಗಳ ನೀವು ರಾಜಕಾರಣವನ್ನು ಗಮನಿಸಿದ್ರೆ 2004ರಲ್ಲಿ ಜೆ ಡಿ ಎಸ್ನಲ್ಲಿದ್ದಾಗಲೂ ಸಿದ್ದರಾಮಯ್ಯನವರ ಸುತ್ತನೇ ಕುರುಬ ವೋಟ್ ಬ್ಯಾಂಕ್ ಸುತ್ತ ಇತ್ತು. 2006ರಲ್ಲಿ ಅವರು ಕಾಂಗ್ರೆಸ್ಸಿಗೆ ಬಂದ ಮೇಲೆ ಕಳೆದ 19 ವರ್ಷಗಳಲ್ಲಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನಿದೆ ಆ ವಿನ್ನಿಂಗ್ ಸ್ಟ್ರಾಟಜಿ ಮತ್ತು ವಿನ್ನಿಂಗ್ ಫಾರ್ಮುಲಾ ಸಿದ್ದರಾಮಯ್ಯನವರ ಕಾರಣದಿಂದಿದೆ. ಹೀಗಾಗಿ ಶಾಸಕರ ದೊಡ್ಡ ಮಟ್ಟದ ಬೆಂಬಲ ಕೂಡ ಸಿದ್ದರಾಮಯ್ಯರಿಗಿರುವಾಗ ಇವತ್ತಿನ ಸಂದರ್ಭದಲ್ಲಿ ಅವರನ್ನು ಅಷ್ಟು ಸುಲಭವಾಗಿ ಕೆಳಗಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಒಂದು ಘಟನೆ ನೆನಪಿಗೆ ಬರುತ್ತೆ ಶ್ವೇತಾ ನನಗೆ. ನಿತಿನ್ ಗಡ್ಕರಿ ಯಡಿಯೂರಪ್ಪನವ್ರನ್ನ ಕರೆದು ಮಾತನಾಡಿದರು 2011 ಅನ್ಸುತ್ತೆ. ಇಲ್ಲ, ನೀವು ನಾಳೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ. ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಯಡಿಯೂರಪ್ಪನವ್ರು ಕೇಳಿದಾಗ ನಾವು ಯಾರನ್ನು ಮಾಡ್ತೀವಿ ಅನ್ನೋದನ್ನು ಗಡ್ಕರಿ ಹೇಳಿದಾಗ 3 ದಿನಗಳ ಕಾಲ ಯಡಿಯೂರಪ್ಪನವ್ರು ನಾಟ್ ರೀಚೇಬಲ್ ಆಗಿದ್ದರು. ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್ ಬೆಂಗಳೂರಿಗೆ ಬಂದು ಯಡಿಯೂರಪ್ಪನವ್ರನ್ನ ಮನವೊಲಿಸಿ ಅವ್ರು ಹೇಳಿದಂತೆ ಸದಾನಂದ ಗೌಡರನ್ನು ಮುಖ್ಯಮಂತ್ರಿ ಮಾಡಬೇಕಾಯಿತು. ಈಗಲೂ ಕೂಡ ಈಗ ಸಿದ್ದರಾಮಯ್ಯನವರು ಮುಂದೆ ಏನು ಮಾಡ್ತಾರೆ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಲಿಕ್ಕೆ ಡಿ ಕೆ ಶಿವಕುಮಾರ್ ಬಯಸಿದಂತೆ ನಾಳೆ ಹೈಕಮಾಂಡ್ ಹೇಳಿದರೆ ಒಪ್ತಾರಾ, ಅಥವಾ ರೆಬೆಲ್ ಆಗಿ ನಿಲ್ತಾರಾ, ಅಥವಾ ಅವರ ಬಣ ಏನು ಮಾಡುತ್ತೆ, ಇವೆಲ್ಲವೂ ಕೂಡ ತುಂಬ ಸುಲಭವಾಗಿ ಬಗೆಹರಿಯುವ ಸಂಗತಿಗಳಂತೂ ಸ್ಪಷ್ಟವಾಗಿ ಅಲ್ಲ. ನಿಶ್ಚಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದು ಕವಲೊಡೆದ ಹಾದಿ ಇದೆ. ಈ ಹಾದಿಯಲ್ಲಿ ಹೋಗಬೇಕು ಅನ್ನುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣ ಏನು ಹೇಳುತ್ತೆ, ಅಂತಿಮವಾಗಿ ನೋಡಿ, ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ, 28ರ ಚುನಾವಣೆಯನ್ನು ನಾನು ನೇತೃತ್ವ ವಹಿಸ್ಕೊಳ್ತೀನಿ ಅಂತ ಹೇಳಿದರೂ ಕೂಡ ಸಿದ್ದರಾಮಯ್ಯನವರ ಬಣ ಶಾಸಕರು ಏನು ಮಾಡ್ತಾರೆ, ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಆದರೆ ಒಂದು ನೋಡ್ಲಿಕ್ಕೆ ಸಿಗ್ತಾ ಇದೆ ಶ್ವೇತಾ, ಎಲ್ಲೋ ಒಂದು ಕಡೆ ಮೂಲ ಕಾಂಗ್ರೆಸ್ಸಿಗರಲ್ಲಿ ಸಿದ್ದರಾಮಯ್ಯನವ್ರನ್ನ ತೆಗೆದು ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಕೂಗೇನಿದೆ, ಆ ಕೂಗಿಗೆ ಬೆಂಬಲ ಸಿಕ್ಕಂತೆ ಕಾಣ್ತಾ ಇದೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು? 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರು ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಒಂದಿಷ್ಟು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿದರೂ ಕೂಡ
ಸಿದ್ದರಾಮಯ್ಯನವರು ಒಂದು ರೀತಿ ಏಕಚಕ್ರಾಧಿಪತ್ಯವನ್ನು 13ರಿಂದ 18ರವರೆಗೆ ನಡೆಸಿದರು. ಆ ಕಾರಣದಿಂದ ಮೂಲ ಕಾಂಗ್ರೆಸ್ಸಿಗರಲ್ಲಿ ಒಂದು ಅಸಮಾಧಾನ ಇತ್ತು. ಈಗ ಸಿದ್ದರಾಮಯ್ಯನವರ ಬಣದ ಎದುರುಗಡೆ ಒಬ್ಬ ಸ್ಟ್ರಾಂಗ್ ಮ್ಯಾನ್, ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೊನ್ನೆಯ ವೀರಪ್ಪ ಮೊಯ್ಲಿ ಹೇಳಿಕೆ ನೋಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅನ್ನುವ ಕೂಗಿಗೆ ಅವರ ಬೆಂಬಲ ಇದ್ದಂಗೆ ಕಾಣ್ತಿದೆ. ಡಿ ಕೆ ಶಿವಕುಮಾರನ್ನ ಮಾಡಬೇಕಾ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಉಳಿದ ಬಹುತೇಕ ನಾಯಕರು ಬಿ ಕೆ ಹರಿಪ್ರಸಾದ್, ಎಚ್ ಕೆ ಪಾಟೀಲ್, ಈ ಮೂಲ ಕಾಂಗ್ರೆಸ್ಸಿನ ನಾಯಕರಲ್ಲಿ ಮೊನ್ನೆ ಅಜಯ್ ಸಿಂಗ್ ಹೇಳಿಕೆಯನ್ನು ಕೂಡ ನಾವು ನೋಡಿದ್ವಿ, ಅವ್ರ ಧರ್ಮ್ ಸಿಂಗ್ ಪುತ್ರ. ಮೂಲ ಕಾಂಗ್ರೆಸ್ಸಿನ ನಾಯಕರಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಎದುರುಗಡೆ ಇದ್ದಾಗ ಸಾಧ್ಯ ಅಂತಕ್ಕಂಥ ಕಾರಣಕ್ಕೋಸ್ಕರ ಕೂಡ ಸ್ವಲ್ಪ ಮಟ್ಟಿಗಿನ ಬೆಂಬಲ. ನನಗದು ಡಿ ಕೆ ಶಿವಕುಮಾರ್ಗೆ ಬೆಂಬಲ ಅನ್ನಿಸ್ತಾ ಇಲ್ಲ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅನ್ನುವ ಕಾರಣಕ್ಕೆ ಮೂಲ ಕಾಂಗ್ರೆಸ್ಸಿಗರು ಸ್ವಲ್ಪ ವೋಕಲ್ ಆಗಿ ಮಾತನಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್, ನೀವೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.